ತಿಂಗಳುಗಳು ವರ್ಷಗಳಾಗೋಯ್ತು, ನೀವು ಸೈಲೆಂಟಾಗಿ ಒಂದು ಕಡೆ ಸುಮ್ಮನೆ ಇದ್ಬಿಟ್ಟಿದ್ದೀರಿ. ಹಂಗಾಗಿ ಇವತ್ತು ನಾನು ಕರೆಸ್ದೆ ನಿಮ್ಮನ್ನ. ಮೊನ್ನೆ ಯಾವುದೋ ಒಂದು ನೋಡಿದೆ, ಹಂಗಾಗಿ ಕರೆಸ್ದೆ ನಾನು. ಏನು ಮಾಡ್ತಿದ್ದೀರಿ? ಅಂದರೆ ವೀಡಿಯೋಸ್ಗಳೆಲ್ಲ ಆಗ್ತಿದೆ, ಇಂಟರ್ವ್ಯೂಸ್ಗಳು, ನನಗೆ ಇಂಟರ್ವ್ಯೂಸ್ ಬರ್ತೀವಿ ಈಗ. ಓಕೆ. ಆಮೇಲೆ ಇಂಟರ್ವ್ಯೂಗಳು, ಶಾರ್ಟ್ ಮೂವಿ ಗೆಸ್ಟ್ ಅಪಿಯರೆನ್ಸ್, ಮಗ್ಗಿ ಪುಸ್ತಕ ಅಂತ ಪಿಕ್ಚರು, ಅದ್ರಲ್ಲಿ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದೀನಿ. ಶಾರ್ಟ್ ಮೂವೀಸ್ ಬರುತ್ತೆ. ಇವಾಗ ಕಾಲೇಜ್ ಹುಡುಗರೆಲ್ಲ ಮಾಡ್ತಾವ್ರೆ. ಅವ್ರ ಬಜೆಟ್ ಪ್ರಕಾರ ಪಾಪ ಶಾರ್ಟ್ ಮೂವೀಸ್ ಮಾಡ್ತಾ ಇದ್ದೀರಣ್ಣ, ನಮ್ಮ ಹತ್ರ 1000 ರೂಪಾಯಿ ಐತೆ ಅಂದ್ರೂ ಮಾಡಿದ್ದೀನಿ, 1000 ರೂಪಾಯಿಗೂ ಮಾಡಿದ್ದೀನಿ. ಸೊ ಆಕ್ಟಿಂಗ್ ಮಾಡ್ತಿದ್ದೀರಿ? ಮಾಡ್ತಿದ್ದೀನಿ. ಶಾರ್ಟ್ ಮೂವೀಸ್ ಎಲ್ಲ ಶಾರ್ಟ್ ಮಾಡ್ತಿದ್ದೀರಿ? ಮೂವೀಸು ಮಾಡ್ತೀನಿ, ಹಾ. ಸಿಂಗಿಂಗು. ಯಾಕಂದರೆ ಅವರೆಲ್ಲ ಪಾಪ ಕಾಲೇಜ್ ಸ್ಟೂಡೆಂಟ್ಸ್, ಅವರು ಆಸೆ, ಅವರ ಅಪ್ಪ ಅಮ್ಮಗೆಲ್ಲ ತೋರಿಸ್ಬೇಕು ಅಂತ. ನಾನು ಡಿಮ್ಯಾಂಡ್ ಮಾಡಲ್ಲ, ಅವರು 100 ರೂಪಾಯಿ ಕೊಟ್ಟರು ಮಾಡ್ತೀನಿ. ಇಷ್ಟೇ ಬರ್ತಡೇ ದುಡ್ಡು ವಿಶೇಷ ಅಂತ ಕೇಳಲ್ಲ. ಕೇಳಲ್ಲ. ಇವತ್ತು ಹೇಳ್ತೀನಿ, ನಾನು ಡೈರೆಕ್ಟಾಗಿ ಹೇಳ್ತೀನಿ, ಯಾರೇ ಆಗಿದ್ದು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಸ್ಕೂಲ್ ಕಾಲೇಜ್ ಹುಡುಗರೆಲ್ಲ ಮೆಸೇಜ್ ಇಟ್ಕೊಂಡು ಮಾಡಿ, ನನ್ನನ್ನು ಗೆಸ್ಟ್ ಅಪಿಯರೆನ್ಸ್ ಆಗಿ ತೊಗೊಳ್ಳಿ, ನಾನು ಮಾಡ್ತೀನಿ, ನಿಮ್ಮ ಬಜೆಟ್ ಪ್ರಕಾರ ಮಾಡ್ತೀನಿ, ನಿಮ್ಗೇನು ಸಂತೋಷನೋ ಅದು ಕೊಡಿ, ನಾನು ಮಾಡ್ತೀನಿ. ಯಾಕಂದ್ರೆ ನನಗೆ ಯಾರೂ ಎಂಕರೇಜ್ಮೆಂಟ್ ಕೊಟ್ಟಿಲ್ಲ. ನಾನು ಬಂದಾಗ ನಾನು ನಿಮ್ಗೆ ಎಂಕರೇಜ್ಮೆಂಟ್ ಕೊಡೋಕೆ ಆಸೆ ಪಡ್ತೀನಿ. ಯಾಕೆ ನಿಮಗೆ ಯಾರು ಎಂಕರೇಜ್ಮೆಂಟ್ ಕೊಟ್ಟಿಲ್ಲ, ಯಾಕೆ? ಕೊಡಬೇಕಿತ್ತು. ನಮ್ಮ ಅಪ್ಪ ಅಮ್ಮನೇ ಕೊಟ್ಟಿದ್ದು ಲಾಸ್ಟಾಗೆ, ನಮ್ಮ ಅಪ್ಪ ಅಮ್ಮ ಪ್ರೊಡಕ್ಷನ್ನೇ ಆಗಿದ್ದು, ಯಾರೂ ಎಂಕರೇಜ್ಮೆಂಟ್ ಕೊಟ್ಟಿಲ್ಲ. ಹುಚ್ಚ ವೆಂಕಟ್ ನೀವೇ ನಿರ್ಮಾಣ ಮಾಡಿದ್ದಲ್ವಾ? ಹೌದು, ನೀವೇ ನಿರ್ದೇಶನ ಮಾಡಿದ್ದಲ್ವಾ? ನಾನೇ ರೈಟ್ರು, ನನ್ನ ಕತೆ, ನೀವೇ ಚಿತ್ರಕಥೆ, act ಸಂಭಾಷಣೆ, ಮಾಡಿದ್ದಲ್ವಾ? ನಿರ್ದೇಶನ, ನಾಯಕ. ನಿರ್ಮಾಣ ಹಾಂ, ನಿರ್ಮಾಣ ನಿಮ್ದೇ ತಾನೆ? ಹೌದು, ನಮ್ಮದೇ ಪ್ರೊಡಕ್ಷನ್. ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ? ಅದು ಜಾಸ್ತಿ ಆಗೋಯ್ತು. ಅವಾಗ ನೆಗೆಟಿವ್ ಇತ್ತಲ್ಲ, ಎಷ್ಟಾಯ್ತು? ಸುಮಾರು ಎಷ್ಟು? ಜಾಸ್ತಿ ಆಯಿತು. ನಮ್ಮಪ್ಪ ಪಾಪ, ನಮ್ಮಪ್ಪಗೆ ಅಂದರೆ ನಮ್ಮಪ್ಪ ನನ್ನ ಮನೆಗೆ ಬಂದಾಗ ನಾನು ಕೆಟ್ಟಿಲ್ವಲ್ಲ, ನಮ್ಮಪ್ಪ ಅದು ಖುಷಿಪಟ್ಟರು. ನಾನು ಹೋಗಿದ್ದೇನು ಕಾಚೆ ಅಂತ ಕೇಳಿದ್ರು, ಸಿನಿಮಾ ಮಾಡೋಕ್ಕೆ ಅಂದೆ. ಸಿನಿಮಾ ಮಾಡ್ದ ಅಂದರು, ಯಾರೂ ಚಾನ್ಸ್ ಕೊಡ್ತಾಯಿಲ್ಲ ಅಂದೆ. ಅದಕ್ಕೆ ನಮ್ಮ ಅಪ್ಪನೇ ನಿರ್ಮಾಣ ಮಾಡಿದ್ರು. ಸ್ವತಂತ್ರ ಪಾಳ್ಯ ಮಾಡಿದೆ. ಅಲ್ಲ, ಎಷ್ಟು ಖರ್ಚು ಮಾಡಿದ್ರಿ ಸುಮಾರು ಅಂದಾಜು? ಸ್ವತಂತ್ರ ಪಾಳ್ಯ ಹೇಮಂತ್ ಸುವರ್ಣ ಅವ್ರು ಅಲ್ಲ, ಚಾನ್ಸ್ ಎಷ್ಟು ಖರ್ಚು ಮಾಡಿದ್ರಿ ಹುಚ್ಚ ವೆಂಕಟ್ಗೆ? ಹುಚ್ಚ ವೆಂಕಟ್ ಬೇಡ, ಬೇಡ, ಅದು ಬೇಡ. ಲಾಸ್ ಆಯ್ತು. ಅದು ಲಾಸ್ ಆದ್ರೆ ಹೆಸರು ಕೊಟ್ಬಿಡ್ತು. ಹಾ, ಪಿಕ್ಚರ್ ಹಿಟ್ ಆಗಿದ್ರು ಆ ಹೆಸರು ಬರ್ತಿರ್ಲಿಲ್ಲ, ದುಡ್ಡು ಬರಲಿಲ್ಲ ಅಷ್ಟೇ. ದುಡ್ಡು ಬರಲಿಲ್ಲ, ಹೆಸರು ಬಂತಲ್ಲ, ಅದು ನಮ್ಮ ಅಪ್ಪ ಖುಷಿ ಕೊಡ್ತು. ನಮ್ಮಪ್ಪ ನನ್ನ ಮನೆಗೆ ಬಂದಾಗ ನಮ್ಮಪ್ಪ ಕೇಳಿದ್ರು, ನೀನು 500 ರೂಪಾಯಿ ಕೊಟ್ಟರು ಮನೆಗೆ ಬಂದಾಗ. 10 ವರ್ಷ ಆದಮೇಲೆ ಮನೆಗೆ ಬಂದೆ. 500 ರೂಪಾಯಿ ಕೊಟ್ಟರು. 500 ರೂಪಾಯಿ ಕೊಟ್ಬಿಟ್ಟು ನಿಂಗೆ ಚಿಕನ್ ಮಾಡಿಸ್ಲೋ ಮಟನ್ ಮಾಡಿಸ್ಲೋ ಅಂದರು. ನೀನು ಎಲ್ಲಿ ಹೋಗಿದ್ದೆ, ನೀನು ಎಷ್ಟು ಸಂಪಾದಿಸಿದೆ, ನೀನೇನು ಕೆಲಸ ಮಾಡಿದೆ ಅಂತ ಕೇಳಿಲ್ಲ. ನಾನು ಹಂಗೆ ಅಷ್ಟು ಶುದ್ಧವಾಗಿದ್ದೆ. ನಮ್ಮಪ್ಪ, ಐ ಮಿಸ್ ಮೈ ಫಾದರ್. ಎಲ್ಲರೂ ಅಷ್ಟೇ, ತಂದೆ ತಾಯಿನೇ ಕಂಡು ಕೊನೆಯವರೆಗೂ ಆಗೋದು. ಆಮೇಲೆ ಹೆಂಡತಿ, ಈ 3 ಸಂಬಂಧನ ಯಾವತ್ತೂ ಬಿಡಬೇಡಿ. ನಾನು ಹೇಳ್ತಾ ಇದ್ದೀನಿ, ಈ 3 ಸಂಬಂಧ ಕೊನೆವರೆಗೂ ಆಗೋದು. ತಂದೆ ತಾಯಿ ಹೆಂಡತಿನ, ನಿಮ್ಮ ತಂದೆಗೆ ಚಪ್ಪಲಿ ಕೊಡಿಸಿ, ನಿಮ್ಮ ತಂದೆ ಚಪ್ಪಲಿ ನೋಡಿದ್ದೀರಾ, ನಿಮ್ಮ ತಂದೆ ಚಪ್ಪಲಿ ಸೈಜ್ ಗೊತ್ತಾ, ನಿಮ್ಮ ಅಮ್ಮ ಚಪ್ಪಲಿ ಸೈಜ್ ಗೊತ್ತಾ, ನಿಮ್ಮ ಅಮ್ಮಗೆ ಚಪ್ಪಲಿ ಕೊಡಿಸಿ, ನಿಮ್ಮ ಅಮ್ಮಗೆ ಸೀರೆ ಕೊಡಿಸಿ. ನಾನು ನಮ್ಮ ಅಮ್ಮಗೆ ಸೀರೆ ಕೊಡಿಸ್ಬೇಕು. ಅವ್ರ ಹತ್ರ ಕಾಸ್ಟ್ಲಿ ಸೀರೆ ಇದ್ರು ನಾನು ತೊಗೊತಿದ್ದಿದ್ದು 200 ರೂಪಾಯಿ ಸೀರೆ, 200 ರೂಪಾಯಿ ಸೀರೆ ತೊಗೊತಿದ್ದೆ. ಆ ಮಟ್ಟಕ್ಕೆ ನಮ್ಮ ಅಮ್ಮ ಅಪ್ಪ ನನಗೆ ಒಳ್ಳೆ ಬುದ್ಧಿ ಕಲಿಸಿದ್ರು. ನಾನು ನಿಮ್ಮ ಹತ್ರ ಹೋಗಿದ್ದು ಸ್ವಲ್ಪ ರ್ಯಾಶ್ ಅಷ್ಟೇ, ಅದು ತಪ್ಪು. ಅದು ನಾನು ತಿದ್ಕೊಂಡಿದ್ದೀನಿ. ಈಗೆಲ್ಲರಿಗೂ ಹೇಳ್ತಿದ್ದೀನಿ, ನೀವು ಕರೆದ್ರೆ ಶೂಟಿಂಗಿಗೆ ಬರ್ತೀನಿ, ಕುತ್ಕೊತೀನಿ, ನೀವು ಯಾವಾಗ ಶಾರ್ಟ್ ಅಂತೀರೋ ಶಾರ್ಟು. ಇವ್ರಿಗೂ ತೊಂದರೆ ಕೊಟ್ಟಿಲ್ಲ, ಯಾರಿಗೂ ತೊಂದರೆ ಕೊಡೋಲ್ಲ. ನೀವು ಯಾರೇ ಗೆಸ್ಟ್ ಅಪಿಯರೆನ್ಸ್ ಆಗಲಿ ಏನೇ ಆಗಲಿ ನೀವು ಕರೀರಿ, ನಾನು ಮಾಡ್ತೀನಿ. ಆ್ಯಂಡ್ ಸಿಂಗಿಂಗ್ ಆಗಲಿ ಹಾಡಾಗಲಿ ನಾನು ಆಡ್ತೀನಿ. ಎಲ್ಲಿದ್ದೀರಿ ನೀವು ಇವಾಗ? ನಮ್ಮ ಭಾವನ ಮನೆಯಲ್ಲಿದ್ದೀನಿ. ನಮ್ಮ ಭಾವ ರಾಜ್ ಅಂತ, ಸುರೇಂದ್ರ ರಾಜು. ನಮ್ಮ ಅಕ್ಕ ಸುನೀತಾ ಅಂತ ನನ್ನನ್ನು ನೋಡ್ಕೊತಾರೆ. ಸೌಂದರ್ಯ ನಮ್ಮ ಅಕ್ಕನ ಮಗಳು. ಮಮತಾ ಅಂತ ನಮ್ಮ ಅಕ್ಕ, ಇನ್ನೊಂದು ಅಕ್ಕ. ನಮ್ಮ ಭಾವ ಅವರ ಅಮ್ಮ. ಅವರೇ ನನ್ನ ಹತ್ರ ದುಡ್ಡು ಇಲ್ಲ ಅಂದರೆ ಅವರೇ ಪಾಪ ಊಟ ಹಾಕ್ತವ್ರೆ. ದುಡ್ಡಿದ್ದಾಗ ಅದು ಒಂಥರ, ಇವಾಗ ದುಡ್ಡಿಲ್ಲ, ಊಟ ಅವರೇ ಹಾಕ್ತಾರೆ. ಇದೆಯಾ ದುಡ್ಡು ನಿಮ್ಮ ಹತ್ರ? ದುಡ್ಡಿದ್ದಿದ್ರೆ ನಾನು ನಿಮ್ಮ ಹತ್ರ ಕೇಳ್ತಿರ್ಲಿಲ್ಲ. ನಾನು ಯಾವತ್ತೂ ಒಬ್ಬರ ಹತ್ರ ದುಡ್ಡು ನಿಮ್ಮ ಹತ್ರ ದುಡ್ಡಿಲ್ಲ. ಆದರೂ ಮೊನ್ನೆ ನೀವು ಒಂದು ಆಶ್ರಮಕ್ಕೆ ಹೋಗ್ತೀರಾ. ಆಶ್ರಮದಲ್ಲಿ ಏನೋ ಜೋಬಲ್ಲಿ ಇಷ್ಟಿದೆ,
ಇರೋದೇ ಒಂದ್ 2,000 ರೂಪಾಯಿ ಇರುತ್ತೆ, ಅದನ್ನು ಆಶ್ರಮಕ್ಕೆ ಕೊಟ್ಟು ಬಂದ್ಬಿಡ್ತೀರಾ? ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನಾನು ಅಷ್ಟು ಕಮ್ಮಿ ಕೊಟ್ಟಿರೋದು. ನನ್ನ ಹತ್ರ ಇಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸು ಸುಳ್ಳು ಹೇಳಲ್ಲ, ನಿಮಗೆ ತೋರಿಸ್ಬಿಡ್ತೀನಿ. ಇರ್ಲಿ, ನಂಬ್ತೀನಿ, ಹೇಳಿ. ಅಲ್ಲ, ಯಾಕೆ ಗೊತ್ತಾ, ಹ್ಮ್. ನಾನು ಆಶ್ರಮಕ್ಕೆ ಹೋಗಿ ಬರೀ 2,000 ಕೊಟ್ಟೆ ಅಂತ ಯಾರು ಅನ್ಕೊಂಡ್ ಏ, ಕೊಡ್ರಲ್ವಾ? ಇಲ್ಲ, ಹಾಂ. ನಾನ್ ಹಂಗ್ ಕೇಳಲಿಲ್ಲ ಅಲ್ಲ, ನಿಮ್ಗೆ. ನೀವು ಹಂಗೆ ಕೇಳಿಲ್ಲ, ಹಾ. ಕೆಲವ್ರಿಗೆ ಹಂಗೆ ಅನ್ಕೊಂಡ್ಬಿಡ್ತಾರಲ್ವಾ? ಈಗ ನಿಮ್ಮ ಹತ್ರನೇ ಕಾಸಿಲ್ಲ ಹಾಂ. ಅಂಥದ್ರಲ್ಲಿ ಆಶ್ರಮಕ್ಕೆ ಹೋದಾಗ ಅವರು ಹಿರಿಯ ಪಾಪ ಜೀವಗಳ- ಶಶಿಕಲಾ ಅವರು ಹಿರಿಯ ಜೀವಗಳಲ್ಲಿದೆ. ಶಶಿಕಲಾ ಮೇಡಮ್ಗೆ ಅವರು ಅಷ್ಟೆಲ್ಲ ನಂಬ್ತೀನಿ ನಾನು, ಒಂದು ಹೆಣ್ಣಾಗಿ ನಂಬ್ತೀನಿ, ತೋರಿಸ್ಬೇಡಿ ನಂಗೆ, ಇದು ನಂಬ್ತೀನಿ. ನೋಡಿ ಎಷ್ಟಿದೆ. ಈಗ ಓದ್ಬೇಕು, ನನ್ನ ಮೇಲೆ ನಾನೇ ಓದ್ಬೇಕು. ₹6.56. ನಿಮ್ಗೆ ಕಾಸಿಲ್ಲ, ನೀವ್ ಹೆಂಗೆ ಸಹಾಯ ಮಾಡೋ ಮನಸ್ಸಿದೆ ಅಂತ ಕೇಳ್ತಾ ಇದೀನಿ ನಾನು. ಇರಬೇಕು, ಎಲ್ಲ ಸಹಾಯ ಮಾಡಬೇಕು. ನೋಡು, ನಾವು ಒಬ್ರು ಸಹಾಯ ಮಾಡಿದ್ರೆ ಇನ್ನೊಂದು ದಿನ ನಮ್ಗೆ ಯಾರಾದರೂ ಸಹಾಯ ಮಾಡೋ ಬೆನ್ನಿಂದೆ ಇರ್ತಾರೆ, ಅವ್ರು ಸಹಾಯ ಮಾಡೇ ಮಾಡ್ತಾರೆ. ನೋಡಿ, ಇಂಥವ್ರು ಶಶಿಕಲಾ ಮೇಡಮ್ ಅವ್ರ ವಿಷಯಕ್ಕೆ ಹೋದೆ, ಅವರು ಕರೆದ್ರು. ನಾನು ಅಂದೆ, ಮೇಡಮ್ ನನ್ನ ಹತ್ರ 2,000 ರೂಪಾಯಿ ಇದೆ, ಬೇಜಾರು ಮಾಡ್ಕೊಂಬಿಡಿ, ಅಕ್ಕಿ ಮೂಟೆ ತೊಗೊಳ್ಳಿ, ನನ್ನ ಹತ್ರ ಅಷ್ಟೇ ಇರೋದು ಅಂದೆ. ನೀನು ಬಾ, ನೀನು ದುಡ್ಡು ಕೊಡಬೇಡ, ಪರವಾಗಿಲ್ಲ ಬಾ, ನೀನು ಬಂದು ಹೋದ್ರೆ ನನಗೆ ಖುಷಿ ಆಗುತ್ತೆ ಅಂದರು. ಆಮೇಲೆ 2,000 ರೂಪಾಯಿ ಅಕ್ಕಿ ಮೂಟೆ ಕೊಟ್ಟೆ. ಅವತ್ತು ನನ್ನ ಹತ್ರ ಇದ್ದಿದ್ದು 5,000 ರೂಪಾಯಿ, 3,000 ರೂಪಾಯಿ ಕಮಿಟ್ಮೆಂಟ್ ಇತ್ತು, 2,000 ಕೊಟ್ಟೆ. ಆಮೇಲೆ ಶಶಿಕಲಾ ಮೇಡಮ್ ಅದು ವಿಡಿಯೋ ವೈರಲ್ ಆಯಿತು. ನಾನು ಆಶ್ರಮಕ್ಕೆ ಹೋಗಿ ನಾನು ಹೆಲ್ಪ್ ಮಾಡಿದೆ. ನಾನೇನು ಹೆಲ್ಪ್ ಇಲ್ಲ ಕಣೋ, ನಮ್ಮ ಡ್ಯೂಟಿ ಅದು. ಒಬ್ಬರಿಗೆ ಹಸಿವಿರೋರು ಊಟ ಹಾಕೋದು ನಮ್ಮ ಅದು ಸಹಾಯ ಅಂತಾರೆ, ಅದು ಡ್ಯೂಟಿ. ಶಶಿಕಲಾ ಮೇಡಮ್ ಅವರು ಎಷ್ಟು ಜನಕ್ಕೆ ಊಟ ಹಾಕ್ತಾರೆ, ತಿಂಗ್ಳಿಗೆ ಅವ್ರಿಗೆ ಎಷ್ಟು ಖರ್ಚಾಗುತ್ತೆ? ಅಲ್ಲಿ ಒಂದು ಲೇಡಿಯಾಗಿ ಅಷ್ಟೊಂದು ರಿಸ್ಕ್ ತೊಗೊಂಡಾಗ ನಾವೊಂದು ಜೆಂಟ್ಸಾಗಿ ಇಷ್ಟು ಕೊಡೋದು ದೊಡ್ಡ ವಿಷಯ ಅಲ್ಲ ಕಣೋ. ಇಟ್ ನಾಟ್ ಅ ಬಿಗ್ ಜಾಬ್. It's our duty. Helping someone, it's our duty. We have to think. ಕರೆಕ್ಟ್, ನೀವು ಹೇಳ್ತಿರೋ ಸತ್ಯ. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು. ಯಾವಾಗ ಅಂದರೆ, ನಮ್ಮ ಹತ್ರ ತುಂಬ ದುಡ್ಡಿದ್ರೆ, ನಮ್ಮ ಖರ್ಚುಗಳನ್ನು ಬಿಟ್ಟು ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಹೆಲ್ಪ್ ಮಾಡ್ತಾರೆ ಜನ. ನೀವು ಹಂಗಲ್ಲ, ನಿಮ್ಮ ಹತ್ರ ಇಲ್ಲ, ನೀವೇ ತುಂಬ ಕಮಿಟ್ಮೆಂಟಲ್ಲಿ ಅಥವಾ ತುಂಬ ಜೀವನ ನಡೆಸೋಕೆ ಒದ್ದಾಡ್ತಿದ್ದೀರಿ, ಅಂಥದ್ರಲ್ಲಿ ಇದನ್ನೆಲ್ಲ ಮಾಡ್ತೀರಲ್ಲ ಅಂತ ಅಷ್ಟೆ. ಮಾಡಬೇಕು, ಯಾಕಂದ್ರೆ ನಾನು ಹಸಿವು ಬೈಯಲ್ವಾ? ಮನೇಲೇನು ಬೈಯಲ್ವಾ? ಇಲ್ಲ, ನಮ್ಮ ಮನೆಯವರೆಲ್ಲ ಅಷ್ಟು ಒಳ್ಳೆಯವರು. ನಮ್ಮ ಅಕ್ಕ ಇನ್ನೊಂದು ಚಂಡಾಕ ಅಂತವ್ರೆ, ವಿದ್ಯಾ, ವಿನಯ್, ಅಷ್ಟು ಒಳ್ಳೆಯವರು. ಅವ್ರೇನು ಕೇಳಲ್ವಾ? ನೀನು ಸುಮ್ಮನೆ ಊಟ ಮಾಡ್ಕೊಂಡಿರ್ತೀಯ, ದುಡ್ಡು ಕೊಡು ಅಂತ ಏನು ಕೇಳಲ್ವಾ ಅವರು? ನಮ್ಮ ಭಾವ ಇದುವರೆಗೂ ಒಂದು ಮಾತು ಕೇಳಿಲ್ಲ, ನಮ್ಮ ಅಕ್ಕ ಒಂದು ಮಾತು ಕೇಳಿಲ್ಲ. ಅದಕ್ಕೆ ನಾನು ಇವಾಗ ನೀವು ಕೊಡ್ತೀರಲ್ವ ಈಗ ದುಡ್ಡು, ಇದು ಅಲ್ಲ ಅದು ಯಾಕೆ ಮಾತಾಡ್ತೀನಿ ಗೊತ್ತಾ? ಇದು ಕೊಡ್ತಾ ಇರೋದು ವ್ಯವಹಾರಕ್ಕಲ್ಲ, ನೀವು ಕೊಡ್ತಾ ಇರೋದು ನನ್ನ ಕಷ್ಟಕ್ಕೆ. ಆ ಕಷ್ಟಕ್ಕೆ ನಾನು ಹೋಗಿ ನಮ್ಮ ಮನೆಯವ್ರಿಗೆ ಕೊಡ್ತೀನಿ. ಅರ್ಧ ಕಮಿಟ್ಮೆಂಟ್ ಐತೆ, ಕೊಟ್ಬಿಟ್ರೆ ನನಗೆ ಮತ್ತೆ ಯಾವಾಗ ಇಂಟರ್ವ್ಯೂ ಬರುತ್ತೆ, ಯಾರು ಕೊಡ್ತಾರೆ? ಎಷ್ಟೋ ಜನ ಪಾಪ ಬಂದು ನನಗೂ ಹೆಲ್ಪ್ ಮಾಡೋರೆ, ಸುಳ್ಳು ಹೇಳ್ತಿಲ್ಲ, ನನಗೂ ಹೆಲ್ಪ್ ಮಾಡೋರೆ, ನನಗೆ ಚಾನ್ಸಸ್ ಕೊಡ್ತಾರೆ. ಪೇಮೆಂಟ್ ಸ್ವಲ್ಪ ಜಾಸ್ತಿ ಕೇಳೋದು ಇಲ್ಲ, ನಾನು ಅವ್ರಿಗೆ ಕೊಟ್ಟಿದ್ದನ್ನ ತೊಗೊತೀನಿ. ಯಾವುದಾದ್ರು ಶಾರ್ಟ್ ಮೂವೀಸ್ ಇದ್ದರೆ ಹೇಳಿ, ಬರ್ತ್ಡೇ ವಿಶಸ್ಸು, ನಿಮ್ಮ ಮನೆ ಫಂಕ್ಷನ್ಸು, ಗೃಹ ಪ್ರವೇಶಗಳು, ಏನೇ ಇದ್ದರೂ ನಾನು ಬರ್ತೀನಿ. ನೀವೇನು ಕೊಟ್ಟರು ನಾನು ತೊಗೊತೀನಿ. ಯಾಕಂದರೆ ಇವಾಗ ನನಗೆ ಹಂಗೆ ದುಡ್ಡು ಬರ್ತಾ ಇರೋದು. ಮನೆ ಇಂಟರ್ವ್ಯೂ ಮಾಡಿದ್ರು, ಆಮೇಲೆ ಕಮಲ್ ಅಂದ್ಬಿಟ್ಟು ಅವರು ಅಷ್ಟೇ ನನಗೆ ಹೆಲ್ಪ್ ಮಾಡಿದ್ರು. ಒಂದು ಕಾಲದಲ್ಲಿ ಇಂಟರ್ವ್ಯೂ ಕೊಟ್ಟು ಒಂದು ಕಾಲದಲ್ಲಿ ಲಕ್ಷ ಕೋಟಿ ಹಾಕಿ ಫಿಲಮ್ ತೆಗೆದವ್ರು ನೀವು. ಕೋಟಿ ಅಷ್ಟು ದುಡ್ಡಿತ್ತು ನಿಮ್ಮ ಹತ್ರ. ಅದ್ರಲ್ಲಿ 25% ಹೋಗ್ಬಿಡ್ತು. ಅಲ್ಲ, ಚೆನ್ನಾಗಿ ಹೆಲ್ಪ್ ಮಾಡ್ಬಿಟ್ಟೆ. ಅಲ್ಲ, ನಾನು ಹೇಳ್ತಿರೋದು ಆ ಥರ ನಿರ್ಮಾಣದಲ್ಲಿ ಇದ್ದ ಕುಟುಂಬ ನಿಮ್ಮದು. ನಮ್ಮ ತಂದೆ ಹೋಗ್ಬಿಟ್ರು, ನಮ್ಮ ತಂದೆ ಇರಬೇಕಿತ್ತು, ನಮ್ಮ ತಾಯಿನೂ ಇಲ್ಲ ನನಗೆ. ಇವಾಗ ನಾನು ಒಬ್ಬನೇ ನಮ್ಮ ಅಕ್ಕಂದಿರ ಜೊತೆ ಇದ್ದೀನಿ, ನಮ್ಮ ಭಾವ ಜೊತೆ, ನಮ್ಮ ಅಕ್ಕನ ಮಗಳು ಸೌಂದರ್ಯ. ಅವ್ರಿದ್ದಿದ್ರೆ ಈ ಕಷ್ಟ ಆಗ್ತಿರ್ಲಿಲ್ಲ. ಇದ್ದಿದ್ರೆ ಏನಾದರೂ ಮಾಡೋರು, ನನ್ನನ್ನು ಹಿಂಗೆ ಬಿಡ್ತಿರ್ಲಿಲ್ಲ. ಅಂದರೆ ಈ ಥರ ಅಂದರೆ ಕಷ್ಟದಲ್ಲಿ ಬಿಡ್ತಿರ್ಲಿಲ್ಲ ನಮ್ಮಪ್ಪ. ಬಟ್ ನನಗೆ ಅವರು ಒಳ್ಳೇದು ಹೇಳ್ಕೊಟ್ರು. ಚಿಕ್ಕ ವಯಸ್ಸಿಂದ ಬರೀ ಒಳ್ಳೇದು ಹೇಳಿ 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 ನನ್ನ ಮನೆಯಿಂದ ಆಚೆ ಬಂದಾಗ ನಾನು ಒಳ್ಳೆಯವನಾಗೆ ಉಳ್ಕೊಂಡೆ ಅವರಿಂದ.
ನನಗೆ ಕೆಟ್ಟದ್ದು ಹೇಳ್ಕೊಟ್ಟಿದ್ದಾರೆ. ನಾನು ಆಚೆ ಬಂದು ಕೆಟ್ಟವನಾಗಿ ಇವತ್ತು ಹೆಸರು ಸಂಪಾದಿಸೋಕ್ಕಾಗ್ತಿಲ್ಲ. ನಾನು ದುಡ್ಡು ಸಂಪಾದಿಸಿಲ್ಲ, ಹೆಸರು ಸಂಪಾದಿಸಿದ್ದೀನಿ. ನನ್ನ ಬಗ್ಗೆ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ. ಒಂದು ಹೆಣ್ಣು ವಿಷಯದಲ್ಲಿ ಬ್ಲ್ಯಾಕ್ ಮಾರ್ಕ್ ಇದೆಯಾ? ಅವ್ರು ನನಗೆ ಒಳ್ಳೇದು ಹೇಳಿ ನನಗೆ ಚಿಕ್ಕ ವಯಸ್ಸಿಂದ ಅವ್ರು ಹೆಲ್ಪ್ ಮಾಡೋ ರೀತಿ, ಅವ್ರು ಹೆಲ್ಪ್ ಮಾಡೋದು ಶುರು ಮಾಡ್ತಿದ್ರು. ಆ ಹೆಲ್ಪ್ ಮಾಡೋದು ನೋಡಿ ನಾನು ಹೆಲ್ಪ್ ಮಾಡೋದು ಕಲಿತೆ. ನೆನಪಾಗ್ತಾರೆ ಅವಾಗವಾಗ ಅಪ್ಪ ಅಮ್ಮ? ನೆನ್ಸ್ಕೊಂಡ್ರೆ ಹೋಗ್ಬಿಡೋಣ ಅನಿಸುತ್ತೆ. ಮರೆಯೋ ಪ್ರಯತ್ನ ಪಡ್ತೀನಿ. ಏನು ಮಾಡ್ತೀರಿ ಅದಕ್ಕೆ? ಏನೋ ಒಂದು ಎಲ್ಲರೂ ಅಷ್ಟೇ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ, ತಂದೆ ತಾಯಿ ಮಾತು ಕೇಳಿ, ತಂದೆ ತಾಯಿಗೆ ಒಳ್ಳೇದು ಮಾಡಿ. ನೀವು ಬೆಳಿತೀರಾ. ನೀವು ಲವ್ ಮ್ಯಾರೇಜ್ ಆದರೂ ಅಷ್ಟೇ, ನೀವು ಮದುವೆ ಆದರೂ ಅಷ್ಟೇ, ತಂದೆ ತಾಯಿನ ಬಿಟ್ಕೊಡ್ಬೇಡಿ. ಶಶಿಕಲಾ ಅವ್ರ ಆಶ್ರಮದಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾ? ತಂದೆ ತಾಯಿ ಮಕ್ಕಳನ್ನ ಆಶ್ರಮಕ್ಕೆ ಕಳಿಸಿರೋರು. ನೀವು ಅದಾಗಬೇಡಿ. ನಮ್ಮ ಬಾಬಾ ಇವತ್ತು ಅವ್ರ ಅಮ್ಮನ ನೋಡ್ಕೊತವ್ರೆ. ಅವ್ರಿಗೆ 76 ವರ್ಷ 78 ವರ್ಷ. ಇವತ್ತು ಅವ್ರಿಗೆ ವೀಲ್ ಚೇರಲ್ಲಿ ಟಾಯ್ಲೆಟ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಆ ಥರ ನೀವು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಮದುವೆ ಆಯಿತಾ? ಮದುವೆ ಬೇಡ, ಹಿಂಗೆ ನಾನು ಇದ್ಬಿಡ್ತೀನಿ. ಮದುವೆ ಬೇಡ, ಬೇಡ ಮದುವೆ. ಬಟ್ ಎಲ್ಲರೂ ಅಷ್ಟೇ, ಮದುವೆ ಆಗಬೇಕು. ಮದುವೆಯಾಗಿ ಆ ಜೀವನ ನೋಡ್ಬೇಕು. ನೀವು ನೋಡಬೇಕು. ನಿಮ್ಗೆ ಯಾಕೆ ಬೇಡ ಅನ್ನಿಸ್ತು? ಬೇಡ, ಮದುವೆ ಬೇಡ. ಯಾಕೆ ಅನ್ನಿಸ್ತು ಬೇಡ? ಇವಾಗ ನನಗೆ ಕಷ್ಟ ಇದ್ದೀನಿ. ಇನ್ನು ಆ ಹೆಣ್ಣು ಬಂದು ಬೇಡ. ಕಣ್ಣು ಏನಾಗಿದ್ದು? ಕಣ್ಣು ಅದು ಇವಾಗ ಆಪ್ರೇಷನ್ ಮಾಡಿಸ್ಬೇಕು. ಅದಕ್ಕೆ ಕೇಳಿದ್ದು ನಾನು. ಆಪ್ರೇಷನ್ ಮಾಡಿಸ್ಬೇಕಾ ಏನಾದ್ರು ಅಂತ ಕೇಳಿದೆ. ಏನಾಗಿತ್ತು ಅದು? ಅದು ಪೊರೆ ಬಂದೈತೆ. ಮಾಡಿಸ್ತಾ ಇದ್ದೀರಾ? ಮಾಡಿಸ್ತಾ ಇದ್ದೀನಿ. ಯಾವಾಗ? ನೆಕ್ಸ್ಟ್ ಮಂತಲ್ಲಿ ಮಾಡಿಸ್ಬೇಕು. ಎಷ್ಟು ಖರ್ಚಾಗುತ್ತೆ? 57,000. ಇದೆಯಾ ದುಡ್ಡು? ಇಲ್ಲ, ಅಡ್ಜಸ್ಟ್ ಮಾಡ್ತಾ ಇದ್ದೀರಿ. ಜನ ಹತ್ರ ಕೇಳಲ್ಲ, ಜನ ಹತ್ರ ಬೇಡ. ಜನ ನೀವು ಪ್ರೀತಿ ಕಣ್ಣೀರು ಕೊಡ್ತಿದ್ದೀರಾ ಅಷ್ಟೇ ಸಾಕು. ನಿಮ್ಮ ಹುಚ್ಚ ವೆಂಕಟ್ ಬಯಸೋದು ನಿಮ್ಮಿಂದ ಅಷ್ಟೇ. ಆಮೇಲೆ ಸಹಾಯ ಮಾಡಿ ಬೇರೆಯವ್ರಿಗೆ. ನನ್ನ ಸಹಾಯ ಕೇಳಲ್ಲ. ನಾನು ತಿನ್ನೋದು ಒಂದೊತ್ತು ಊಟ. ಬೆಳಗ್ಗೆ ನಾಷ್ಟ ಮಾಡಲ್ಲ, ಮಧ್ಯಾಹ್ನ ಊಟ ಮಾಡಲ್ಲ. ಮೊದಲಿದ್ದ ನಾನು ಮನೆ ಬಿಟ್ಟು ಆಚೆ ಬಂದಾಗ ನಾನು ಹಂಗೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೆ. ಬೆಳಗ್ಗೆ ಏನು ತಿನ್ನಲ್ಲ, ಮಧ್ಯಾಹ್ನ ತಿನ್ನಲ್ಲ, ಮತ್ತೆ ರಾತ್ರಿ ಪ್ರತಿದಿನ ಒಂದೇ ಊಟ. 1 ಮೀಲ್ ಪರ್ ಡೇ. ಹೊಟ್ಟೆ ಹಸಿ ಅಲ್ವಾ? ಹೊಟ್ಟೆ ಹಸಿ ಅಲ್ಲ. ಸುಸ್ತಾಗಲ್ಲ. ಟೀ ಕಾಫಿ? ಟೀ ಕುಡಿತೀನಿ. ಟೀ ಒಂದು 20-30 ಗ್ಲಾಸ್. 20-30 ಗ್ಲಾಸ್ ದಿನಕ್ಕೆ. ಬಂದಾಗ ನಾನು ಅದಕ್ಕೆ ನಿಮ್ಗೆ ಟೀ ಕೇಳಿದ್ರು. ಟೀ ಕೊಡ್ತೀವಿ, ಅದಕ್ಕೆ ಅಷ್ಟೊಂದು ಯಾಕೆ? ನನ್ಗೆ ಮೊದಲಿಂದ ಅಭ್ಯಾಸ. ನಮ್ಮ ಅಮ್ಮಗೂ ಅಷ್ಟೇ ಅಭ್ಯಾಸ. ಟೀ ಜಾಸ್ತಿ ಕುಡಿಯೋದು. ನಮ್ಮಮ್ಮನೂ ಟೀ ಜಾಸ್ತಿ ಕುಡಿಯೋದು. ಏನಾಗಿಲ್ವಾ? ಹೆಲ್ತ್ ಎಲ್ಲ ಓಕೆ? ಹೆಲ್ತ್ ಎಲ್ಲ ಓಕೆ. ಎಷ್ಟು ವಯಸ್ಸಿಗೆ ನಿಮಗೆ? 35. ನಿಮ್ಮ ಡೇಟ್ ಆಫ್ ಬರ್ತ್ ಏನು? ಸಡನ್ ಕೇಳಿದ್ರೆ ಹೇಳೋಕ್ಕಾಗಲ್ಲ. ಯಾವ ದಿನ ಹುಟ್ಟಿದ್ದ ನೀವು? ಸೆಪ್ಟೆಂಬರ್ 19. ಸೆಪ್ಟೆಂಬರ್ 19. ಹೌದು. ಈಗ 35 ವರ್ಷ. ನೀವು ಹುಟ್ಟಿದ ಊರು ಯಾವುದು? ಮಂಡ್ಯದ ಹತ್ರ ನಾಗಮಂಗಲ. ಊರಿಗೆ ಹೋಗಿದ್ರಾ? ಇಲ್ಲ, ಹೋಗಿಲ್ಲ. ಒಂದ್ಸರಿ ಹೋಗಿದ್ದೆ. ಯಾವಾಗ? ತುಂಬಾ ಅವಾಗ ಅಷ್ಟೇ, ಅದಾದ್ಮೇಲೆ ಹೋಗಿಲ್ಲ? ಇಲ್ಲ. ಈ ಫಿಲಂ ಲ್ಯಾಂಡಿಗೆ ಬಂದ್ಮೇಲೆ ಹೋಗೇ ಇಲ್ವಾ? ಹೋಗಿದ್ದೀನಿ. ಪಾಂಡವಪುರಕ್ಕೆ ಹೋಗಿದ್ದೀನಿ. ಪಾಂಡವಪುರಕ್ಕೆ. ನಿಮ್ ನಾಗಮಂಗ್ಲಕ್ಕೆ ಹೋಗಿಲ್ವಾ? ಹೋಗಿದ್ದೀನಿ. ಅಲ್ಲಿ ಮನೆಗಿನೇ ಇದೆಯಾ? ಇಲ್ಲ, ಇನ್ನು ಇಲ್ಲಿ ಉತ್ನಳ್ಳಿಯಲ್ಲಿದೆ. ಎಲ್ಲಿ? ಉತ್ನಳ್ಳಿ. ಎಲ್ಲಿದೆ ಅದು? ಇಲ್ಲಿ ಯಲಹಂಕದಿಂದ ಮುಂದೆ. ಇಲ್ಲಿ ನಾಗಮಂಗಲದಲ್ಲಿ ಏನೂ ಇಲ್ವಾ? ಇಲ್ಲ. ನಿಮ್ ತೋಟ, ಗದ್ದೆ, ಹೊಲ ಏನಿಲ್ಲ. ಜಮೀನು ಏನಿಲ್ಲ. ಮನೆ ಏನಿಲ್ಲ. ನಿಮ್ ರಿಲೇಟಿವ್ಸ್ ಇದಾರ ಅಲ್ಲಿ? ರಿಲೇಟಿವ್ಸ್ ಇದಾರ, ನಾಗಮಂಗಲದಲ್ಲಿ ಇದಾರೆ. ಮಾತಾಡಿಸ್ತಾರ ನಿಮ್ಮನ್ನ? ಮಾತಾಡ್ತಾರೆ. ಫೋನ್ಗಳು ಬರುತ್ತೆ, ಎಲ್ಲ ಫೋನ್ಗಳು. ಏನಂತಾರೆ ಅವರು? ಖುಷಿ ಪಡ್ತಾರೆ. ಏನೋ ವೆಂಕಟ್ ಹೇಗಿದ್ಯಾ ಅಂತ ಅವಾಗ ಫೋನ್ ಮಾಡ್ತಾರಾ? ಫೋನ್ ಮಾಡ್ತಾರೆ. ನಿಂಗೆ ಏನಾದ್ರು ಹೆಲ್ಪ್ ಬೇಕು ಅಂತ ಕೇಳ್ತಾರಾ? ನಾನು ಹೆಲ್ಪ್ ಕೇಳಲ್ಲ, ಯಾರನ್ನೂ ಹೆಲ್ಪ್ ಕೇಳಲ್ಲ. ಇವತ್ತು ಹೇಳ್ತೀನಿ, ಯಾರು ನನಗೆ ಹೆಲ್ಪ್ ಮಾಡಬೇಡಿ. ನೀವು ಹೆಲ್ಪ್ ಮಾಡಬೇಕಂದ್ರೆ ಶಶಿಕಲಾ ಅಂಥವ್ರಿಗೆ, ಯಾರ್ಯಾರು ಆಶ್ರಮದಲ್ಲಿರೋರನ್ನ ನೋಡ್ಕೊತವ್ರೋ ಅಂಥವ್ರಿಗೆ ಹೆಲ್ಪ್ ಮಾಡಿ. ನಾನು ನಿಮ್ಮ ಹತ್ರ ಹೆಲ್ಪ್ ಕೇಳಲ್ಲ. ನೀವು ಯಾಕೆ ಇಷ್ಟು ಒಳ್ಳೆಯವರು ಅಂತ? ಒಳ್ಳೆಯವರಾಗಿದ್ರೇ ಎಲ್ಲರೂ ಸಂತೋಷವಾಗಿರೋಕ್ಕಾಗೋದು.
ಇಲ್ಲಾಂದರೆ ಒಬ್ಬರು ನೋವು ಇರುತ್ತೆ ಕೆಟ್ಟವರಾದರೆ, ಒಬ್ಬರು ಕೆಟ್ಟವರಿದ್ದು ಒಬ್ರು ನೋವು ಇರುತ್ತಲ್ವ. ಎಲ್ಲ ಒಳ್ಳೆಯವರಾಗ್ಬಿಟ್ರೆ ಎಲ್ಲರೂ ಸಂತೋಷವಾಗಿರ್ತಾರೆ, ಎಲ್ಲರೂ ಒಳ್ಳೆಯದಾಗಿರುತ್ತಲ್ವ. ಇವಾಗ ನೋಡಿ ಕರೋನಾ ಟೈಮಲ್ಲಿ ಎಷ್ಟು ಜನ ಮನೇನ ಮರ್ತಿದ್ರು, ಬರೀ ಮೊಬೈಲ್ ಜೊತೆ ಇದ್ದರು. ಮನೆ ಯಾವ ಮನೇಲಿ ಲಾಕ್ಡೌನ್ ಆದರೋ ಅವಾಗೆಲ್ಲ ಮನೆಗಿರೋರು ಕಷ್ಟ ಅರ್ಥ ಮಾಡಿಕೊಂಡ್ರು, ಅಪ್ಪ ಕಷ್ಟ ಅರ್ಥ ಮಾಡಿಕೊಂಡ್ರು, ಅಮ್ಮ ಕಷ್ಟ ಅರ್ಥ ಮಾಡಿಕೊಂಡ್ರು. ಅವರು ಪಾರ್ಟ್ ಟೈಮ್ ಜಾಬ್ ಮಾಡಿದ್ರು, ಆನ್ಲೈನ್ ಜಾಬ್ಗಳು ಮಾಡಿದ್ರು. ಅದು ಗೊತ್ತಾಗಿದ್ದು ಒಳ್ಳೆಯದಾಯ್ತಲ್ವ.